ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬರುಣಿಗಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿ ಮಾತಾಡ್ತಾ ಇರೋದು. ಭಾವಶುದ್ಧಿ ಇದ್ರೆ ಭಾಗ್ಯಕ್ಕೇನು ಕಡಿಮೆ ಅನ್ನುವಂತ ಪರಿಕಲ್ಪನೆ ನಮ್ಮದು. ವಿಶೇಷವಾಗಿ ನೀವು ಈ ಒಬ್ಬ ವಿದ್ಯಾರ್ಥಿಯನ್ನ ನೀವು ನೋಡಿದ್ದೀರಾ, ಹಾಡುಗಳಲ್ಲಿ ಇಡೀ ಕರ್ನಾಟಕಕ್ಕೆ ಪರಿಚಯ ಆದಂತ ವ್ಯಕ್ತಿ. ಹಾಗಾಗಿ ಇವರು ಯಾರು ಏನು ಅಂತ ನಾನು ಪರಿಚಯ ಮಾಡೋದಕ್ಕಿಂತ ಮುಂಚೆ ಅವರೇ ತಮ್ಮ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ. ಬನ್ನಿ ಆ ವಿಶೇಷ ಚೇತನ ಯಾರು ಅಂತ ನಾವು ಪರಿಚಯ ಮಾಡೋಣ. ಸರ್ ನಮಸ್ತೆ, ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ಕರ್ನಾಟಕಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರಿಗಮಪ ಖ್ಯಾತಿಯ ಪ್ರೀತಿಯ ನಿಮ್ಮೆಲ್ಲರ ಮನೆಯ ಮಗ ರೇವಣ್ ಸಿದ್ಧಕುಂಡ್ಲಿ ಪುಲಾರಿ ಮಾತಾಡ್ತಿರೋದು. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾವು ಟೈಮ್ ಅಂತ ಇರುತ್ತೆ ಸರ್, ಎಲ್ಲರಿಗೂ ಒಂದೊಂದು ಟೈಮ್ ಇರುತ್ತೆ. ನೀವು ಜೊತೆಗೆ ಕೂತ್ಕೊಂಡಿದ್ದೀವಿ, ಜೊತೆಗೆ ಮಾತಾಡ್ತಿದ್ದೀವಿ ಅಂದರೆ ಏನೋ ಗುರುಗಳ ಆಶೀರ್ವಾದ. ನಿಮ್ಮೆಲ್ಲರ ಪ್ರೀತಿಯ ಗುರುದೇವ್ ಸರ್ ನನ್ನನ್ನು ಮಾತಾಡ್ಸೋದಕ್ಕೆ ತುಂಬ ಪ್ರೀತಿಯಿಂದ ತುಂಬ ನನಗೂ ಖುಷಿ ಆಯಿತು. ಸೊ ಅವರೆಲ್ಲ ದೊಡ್ಡ ಲೆಕ್ಚರರೆಲ್ಲ ನಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಗೌರವಿಸ್ತಾರೆ ಅಂದರೆ ಸೊ ನಮಗೆ ಕನ್ನಡ ನಾಡಲ್ಲಿ ಎಷ್ಟು ಪ್ರೀತಿಯ ಅಭಿಮಾನ ಇದೆ ಅಂತ ಎಷ್ಟು ಮೇಲೆ ಗೊತ್ತಾಗುತ್ತೆ. ಖುಷಿ ಆಗುತ್ತೆ. ಇನ್ನೊಂದು ವಿಶೇಷ ಆತ್ಮೀಯ ವೀಕ್ಷಕ ಬಂಧುಗಳೇ, ಸಾಮಾನ್ಯವಾಗಿ ನೋಡಿ, ಕಲೆಗೆ ಯಾವುದೇ ಒಂದು ಗಡಿಯ ಭಾಷೆಯ ಹಂಗಿಲ್ಲ ಎನ್ನುವ ಹಾಗೆ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಅಕ್ಕಲ್ಕೋಟದಲ್ಲಿ ಇರುವಂತಹ ಈ ವಿದ್ಯಾರ್ಥಿಗೆ ಕರ್ನಾಟಕ ರಾಜ್ಯ ಒಂದು ವಿಶೇಷವಾದ ವೇದಿಕೆಯನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ದೇಹದ ಅಂಗವೈಕಲ್ಯ ಬಂದಾಗ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರ ನಾವು ಮುಗಿದೋಯ್ತು ಜೀವನ ಅನ್ಕೊಳ್ತೀವಿ. ಆದ್ರೆ ವಿಶೇಷವಾಗಿ ನೋಡಿ, ಮನುಷ್ಯನಿಗೆ ಕಣ್ಣು, ವಿಶೇಷವಾಗಿ ಪಂಚ ಇಂದ್ರಿಯಗಳಲ್ಲಿ ಕಣ್ಣು ಕಾಣದೆ ಹೋದ್ರೆ ಪ್ರಪಂಚವೇ ಶೂನ್ಯವಾಗಿ ಬಿಡುತ್ತೆ. ಆದ್ರೆ ಆ ಕಣ್ಣಿಲ್ಲದಿದ್ರೂ ಕೂಡ ಪ್ರಪಂಚವನ್ನ ನೋಡೋದು ಹೇಗೆ ಅಂತ ಹೇಳಿ ತಮ್ಮ ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ, ಮಧುರವಾದ ಕಂಠದಿಂದ ಇಡೀ ಕರ್ನಾಟಕಕ್ಕೆ ತಮ್ಮ ವಿಶೇಷವಾದಂತಹ ಒಂದು ಸಂಗೀತದಿಂದ ಅವರು ಪರಿಚಿತರಾಗಿದ್ದೆ. ಯೋಗ ಎನ್ನುವಂತೆ ನಾನು ವಿಜಯಪುರದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇರುವಾಗ ಅಕ್ಕಪಕ್ಕದ ಸೀಟಲ್ಲಿ ನನ್ನ ಸ್ನೇಹಿತ ಅಂತ ಇವರು ನಮ್ಗೆ ಪರಿಚಯ ಆಯಿತು. ತುಂಬಾ ಸಂತೋಷವಾಯಿತು. ಅದ್ಭುತವಾದಂತಹ ವ್ಯಕ್ತಿ. ಸಾಮಾನ್ಯವಾಗಿ ಯಾವಾಗ ನಿಮಗೆ ವಿಶೇಷವಾಗಿ ಒಂದು ಅಂಗವೈಕಲ್ಯ ಇದ್ದಾಗ, ನಿಮ್ಮ ಜೀವನದಲ್ಲಿ ಯಾವುದರಲ್ಲಿ ಸೋತಾಗ ಜೀವನ ಮುಗಿದೇ ಹೋಯ್ತು ಅನ್ನೋದಕ್ಕೆ ನೀವು ಅನ್ಕೊಂಡಾಗ ಇಂಥ ವ್ಯಕ್ತಿ ನಮ್ಗೆ ವಿಶೇಷವಾದ ಸ್ಫೂರ್ತಿಯನ್ನ ಕೊಡ್ತಾರೆ. ಈಗ ನಾವು ರೇವಣ್ಣ ಅವರು ಮಾತಾಡ್ತಾ ಹೋದಾಗ ಸಾಮಾನ್ಯವಾಗಿ ನೋಡಿ, ಯಾವಾಗ ಭಗವಂತ ನಿಮಗೆ ಕಣ್ಣು ತೆಗೆದುಕೊಂಡ ನಂತರ ಕಣ್ಣೇ ಇಲ್ಲ ಅಂದಾಗ ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿ ಭಗವಂತ ನಿಮಗೆ ಮೋಸ ಮಾಡಿದ ಅಂತ ಅನಿಸ್ತಾ ಇದೆನೋ, ಅಥವಾ ಭಗವಂತನ ಬಗ್ಗೆ ಕೃತಜ್ಞತೆ ಮನೋಭಾವ ಇದೆ? ನಿಮ್ಮ ಒಂದು ಭಾವನೆಗಳು ಹಂಚಿಕೊಳ್ಳಿ. ಸೊ ದೇವರು ನಮ್ಗೆಲ್ಲ ಒಳ್ಳೇದ ಮಾಡಿದ್ದಾನೆ. ದೇವರು ಇಲ್ಲಿವರೆಗೂ ನಮಗೇನು ಕೆಟ್ಟದ್ದು ಮಾಡಿಲ್ಲ. ಸೊ ಒಂದು ವಿಷಯ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್, ಜೀವನನ ಯಾವತ್ತು ಕಷ್ಟ ಅಂತ ಮಾಡಬಾರ್ದು ಸರ್, ಅದನ್ನ ಜೀವನ ಅನುಭವಿಸಿ ಮಾಡ್ಬೇಕು ಸರ್. ತುಂಬಾ ಖುಷಿ ಆಯ್ತದೆ. ಒಂದೇನೋ ಜೀವನ, ನಮ್ದು ಒಂದು ಜೀವನ. ನೀವೆಲ್ಲ ಕಣ್ಣು ಎಲ್ಲ ನಿಮ್ದೆಲ್ಲ ಕಣ್ಣಿದೆ. ಸೊ ನೀವೆಲ್ಲ ಆ ಕಡೆ ನೋಡ್ತೀರಾ, ಈ ಕಡೆ ನೋಡ್ತೀರಾ, ಕಣ್ಣು ತುಂಬ ನೋಡ್ತೀರಾ. ಸೊ ನಾವು ಅದನ್ನೆಲ್ಲ ಏನಿಲ್ಲ. ಸೊ ನೀವೇನು ಈ ಕಣ್ಣಿನ ನೋಡ್ತೀರಾ, ನಾವು ಒಳಗಣ್ಣಿನ. ಎಷ್ಟು ಅದ್ಭುತವಾಗಿ ಮಾತನಾಡ್ತಾರೆ ನೋಡಿ. ನೀವು ಬಾಹ್ಯ ಇರುವಂತಹ ಕಣ್ಣಿನ ನೋಡ್ತೀವಿ, ನಾವು ಅಂತರಂಗ, ಭಗವಂತ ನಮಗೆ ಯಾವಾಗ ಈ ಒಂದು ದೃಶ್ಯ ಮಾಧ್ಯಮ ಕೂಡ ಇಲ್ಲೋ, ನಮ್ಗೆ ಅಂತರಂಗದ ಮಾಧ್ಯಮದಿಂದ, ಧ್ವನಿಯಿಂದ ನಾನು ಇವತ್ತಲ್ಲ ಈ ಇಡೀ ಜಗತ್ತನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆತ್ಮೇರೆ, ಇರುವುದೆಲ್ಲವ ನೆನೆದು ಬಾರಿನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅನ್ನುವ ಹಾಗೆ ನಮ್ಮ DVG ಹೇಳ್ತಾರಲ್ಲ, ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅಂತ ನಾವು ಪ್ರಪಂಚ ನೋಡ್ಬೇಕು ಹೊರತು ಏನನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊರಗಬಾರದು ಅಂತ ಜ್ವಲಂತವಾದ ಉದಾಹರಣೆ ನಮಗೆ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಆತ್ಮೇರೆ, ವಿಶೇಷವಾಗಿ ವ್ಯಕ್ತಿ ಇಡೀ ಜಗತ್ತಿಗೆ ಯಾಕೆ ಸ್ಫೂರ್ತಿ ಆಗ್ತಾನೆ ಅಂದ್ರೆ, ನಮಗೆ ದೇಹದ ಯಾವ ಅಂಗವೈಕಲ್ಯವಾದ್ರೂ ಕೂಡ ನಾವು ದೈಹಿಕವಾಗಿ ಅಂಗವೈಕಲ್ಯವಾಗಿದ್ರೆ ಅದು ಅಂಗವೈಕಲ್ಯ. ಯಾವಾಗ ನಾವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀವೋ ಅದು ಮಾತ್ರ ಮಾನಸಿಕ ಅಂಗವೈಕಲ್ಯ ಅಂತ ಹೇಳ್ತಾರೆ. ನಮ್ಮ ಲಕ್ಷಾಂತರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಪಂಚ ಇಂದ್ರಿಯಗಳು ಶುದ್ಧಿ ಇದ್ರೂ ಕೂಡ ಅದೆಷ್ಟೋ ಬಾರಿ ನಾವು ಭಗವಂತನನ್ನ ಯಾವಾಗ್ಲೂ ಕೂಡ ಬೈತಾ ಇರ್ತೇವೆ. ನನಗೆ ಭಗವಂತ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳಿ. ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಸ್ಫೂರ್ತಿ ಈ ಸ್ಫೂರ್ತಿಯ ಚಿಲುಮೆ ರೇವಣ್ಣವರು. ಹಾಗಾಗಿ ಮುಂದೊಂದು ದಿನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶ, ಇಡೀ ಪ್ರಪಂಚದಲ್ಲಿ ಒಬ್ಬ ಮಹಾನ್ ಸಂಗೀತಗಾರನಾಗ್ಲಿ. ಮುಂದೊಂದು ದಿನ ಅವನು ಭಾರತ ಅಂದ್ರೆ ಅದು ರೇವಣ್ಣ ಅನ್ನುವಂತ ರೀತಿ ಇಡೀ ಪ್ರಪಂಚದ 193 ದೇಶಗಳಿಗೆ ಅವರ ಪ್ರತಿಭೆ ಹರಡಿ. ಕೇವಲ ಕನ್ನಡದ ಒಂದೇ ಅಲ್ಲ, ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿ ಕೂಡ ಹಾಡಿ ಪ್ರಪಂಚದ ಮಗನಾಗಿ, ವಿಶ್ವ ಮಾನವನಾಗಿ, ಕುವೆಂಪು ಅವರು ಹೇಳುವ ಹಾಗೆ ವಿಶ್ವ ಮಾನವನಾಗಿ ಈ ಒಂದು ಪ್ರತಿಭೆ ಪ್ರಪಂಚಕ್ಕೆ ಬೆಳಗ್ಲಿ ಅಂತ ಹೇಳ್ತೀನಿ. ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ಕನ್ನಡಿಗರಿಗೆ? ನಮಗೂ ತುಂಬಾ ಖುಷಿ ಆಗ್ತದೆ ಸರ್. ಈಗ ಎಲ್ಲರೂ ಬೆಳೀತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ನಮಗೂ ಬೆಳಿಬೇಕು, ನಾವು ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅಂತ ಆಸೆ ಇದೆ ಸರ್. ನೀವೆಲ್ಲ ನನಗೆ ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದೀರಾ.
ನೀವು ಬೆಳಿಬೇಕು, ಪ್ರಪಂಚದ ಎತ್ತರಕ್ಕೆ ನೀವು ಬೆಳಿಬೇಕು, ನಿಮ್ಮ ಕೀರ್ತಿ ಎಲ್ಲೆಡೆ ಹಾರಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಸರ್. ನಾವು ಖಂಡಿತ ಮಾಡಿಕೊಡ್ತೀನಿ ಸರ್. ನನ್ನ ಸಾಧನೆ, ನನ್ನ ಒಂದು ಪ್ರಯತ್ನ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅದನ್ನು, ನನ್ನ ಪ್ರಯತ್ನನ, ನನ್ನ ಸಾಧನೆನ. ಸೊ ಹೀಗಾಗಿ ನಿಮ್ಮ ಆಸೆ ಕನಸುಗಳನ್ನು, ಹಾಗೆ ಎಲ್ಲ ಕರುನಾಡಿನ ಜನತೆಯ ಆಸೆ ಕನಸುಗಳನ್ನು ಪೂರೈಸ್ತೀನಿ ಸರ್. ಖಂಡಿತ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಸರ್. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ, ಆಮೇಲೆ ಎಲ್ಲ ಕರ್ನಾಟಕ ಜನತೆಗೆ, ಎಲ್ಲ ನಮ್ಮ ಭಾರತ ದೇಶದ ಜನತೆಯ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹಾಗೂ ನಿಮ್ಮ ಮೇಲೆ, ಎಲ್ಲರ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆತ್ಮೀಯ ಕನ್ನಡಿಗರೇ, ತಾವೆಲ್ಲರೂ ಕೂಡ ಈ ರೇವಣ್ಣನಿಗೆ ಹರಿಸಿ ನಿಮ್ಮ ಮನದಾಳದಿಂದ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮುಂದೊಂದು ದಿನ ಈ ಪ್ರಪಂಚ ಕಂಡಂತ ಶ್ರೇಷ್ಠ ಒಬ್ಬ ಹಾಡುಗಾರನಾಗ್ಲಿ. ಅದಷ್ಟೇ ಅಲ್ಲದೆ ರೇವಣ್ಣಗೆ ಒಂದು ನಾನು ಸಲಹೆ ಕೊಟ್ಟಿದ್ದೇನು, ಕೇವಲ ನೀನು ಸಂಗೀತದಿಂದ ಮಾತ್ರ ಪ್ರಪಂಚ ಗೊತ್ತಾಗಬೇಡ, ಯು ಶುಡ್ ಬಿಕಮ್ ಅ ಗ್ರೇಟ್ ಮೋಟಿವೇಶನ್ ಸ್ಪೀಕರ್ ಇನ್ ದ ವರ್ಲ್ಡ್. ಜಗತ್ತನ್ನು ಕಂಡಂತ ಸ್ಫೂರ್ತಿದಾಯಕ ಮಾತುಗಾರನಾಗಿ ಪ್ರಪಂಚದಲ್ಲಿ ಅದೆಷ್ಟೋ ಜನರಿಗೆ ತಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಕುಗ್ಗಿ ಹೋಗಿ ಬದುಕೇ ಮುಗಿತ್ತು ಅನ್ನೋದಕ್ಕೆ, ಬದುಕು ಮುಗಿದಿಲ್ಲ, ಬದುಕು ಪ್ರಾರಂಭವಾಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ. ಹಾಗಾಗಿ ಮುಂದೊಂದು ದಿನ ಹೇಗೆ ಈಗ ಕರ್ನಾಟಕಕ್ಕೆ ಹಾಡುಗಾರನಾಗಿ ಪರಿಚಯ ಆಗಿದನೋ, ಹಾಗೆ ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ದ ಬೆಸ್ಟ್ ಮೋಟಿವೇಶನ್ ಸ್ಪೀಕರ್ ಇನ್ ದ ವರ್ಲ್ಡ್, ಜಗತ್ತನ್ನು ಕಂಡಂತ ಶ್ರೇಷ್ಠ ಭಾಷಕರಾಗಿ ಹೊಂಬ್ಲಿ ಅಂತ ಹೇಳಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಕ್ತ ಹೇಳ್ತೇನೆ. ಹೃದಯಪೂರ್ವಕ ಧನ್ಯವಾದಗಳು ರೇವಣ್ಣವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.